Hello beautiful peoples, welcome back to my YouTube channel Sanvi Vlogs. ಇವತ್ತು ವ್ಯಾಲೆಂಟೈನ್ಸ್ ಡೇ, ಸೊ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಪ್ಪು ಸೇ ಹಾಯ್. ನಾವು ಲವ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾವು ಮೈಸೂರಿಗೆ ಗಾಡಿಯಲ್ಲಿ 2 ವೀಲರಲ್ಲಿ ಹೋಗ್ತಾ ಇದ್ವಿ. ಸೊ ಇದೇ ರೋಡಲ್ಲಿ ನಾವು ಹೋಗ್ತಾ ಇದ್ದಿದ್ದು. ತುಂಬಾ ಅಂದ್ರೆ ತುಂಬಾ ಮೆಮೊರೀಸ್ ಇದೆ ನಮಗೆ. ಎಷ್ಟು ಅಂದ್ರೆ ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್, ಅಷ್ಟು ಮೆಮೊರೀಸ್ ಇದೆ. ನಾವು ಯಾವಾಗಲೂ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಒಂದು 11:30 ಆಗ್ತಿದೆ, ಬಟ್ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ನಾವು ಒಂದು 8:30 ಆರ್ 9 o'clock ಹಂಗೆ ಹೋಗ್ತಾ ಇದ್ವಿ. ಅಪ್ಪು ಹೆಂಗಿದೆ ಟ್ರಾನ್ಸ್ಫಾರ್ಮೇಶನ್? ಮೊದಲೆಲ್ಲ 2 ವೀಲರ್ ಹೋಗ್ತಾ ಇದ್ವಿ, ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ. ಫೀಲೇ ಬೇರೆ, ಡಿಫ್ರೆಂಟ್ ಫೀಲಿಂಗ್ ಆಕ್ಚುಲಿ. ಯಾರಾದ್ರೂ ನೋಡ್ಬಿಡ್ತಾರಲ್ಲಪ್ಪ ಅಂತ ಹೋಗ್ತಿದ್ವಿ, ಇವಾಗ ಯಾರು ನೋಡಿದ್ರೆ ಗೈಸ್ ಅವಾಗೆಲ್ಲ ಅಷ್ಟು ಭಯ ಇತ್ತು. ಯೂಶಲಿ ನಾವ್ ಯಾವಾಗ್ಲೂ ಯಾರಾದ್ರೂ ನೋಡ್ಬಿಟ್ರೆ ಅನ್ಬಿಟ್ಟು ಏನೇನೇನೋ ಸರ್ಕಸ್ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಇವಾಗ ನಮ್ಮ ಮನೆಯವ್ರಿಗೆನೆ ನಾವ್ ಇಲ್ಲಿಗೆ ಹೋಗ್ತಾ ಇದೀವಿ, ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬರೋ ಫೀಲಿಂಗ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಆಕ್ಚುಲಿ. ನಾವು ಪರ್ಟಿಕ್ಯುಲರ್ ಆಗಿ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕಾಗಲಿ ಅಥವಾ ವ್ಯಾಲೆಂಟೈನ್ಸ್ ಡೇ ಅಂತ ಹೊರಗಡೆ ಹೋಗ್ತಾ ಇಲ್ಲ. ಯೂಶಲಿ ನಮಗಿದೆಲ್ಲ ಏನು ಮ್ಯಾಟರ್ ಆಗಲ್ಲ, ಬಿಕಾಸ್ ಎವ್ರಿ ಡೇ ಇಸ್ ಎ ವ್ಯಾಲೆಂಟೈನ್ಸ್ ಡೇ. ಯಾಕಂದರೆ ಒಂದು ಗುಡ್ ಪರ್ಸನ್ ನಿಮ್ಮ ಹಾರ್ಟ್ನ ಟೇಕ್ ಕೇರ್ ಮಾಡ್ತಿದ್ದಾರೆ ಆ್ಯಂಡ್ ನಿಮಗೋಸ್ಕರ, ನಿಮ್ಮನ್ನ ಖುಷಿ ಪಡಿಸೋದಕ್ಕೋಸ್ಕರ ಸಣ್ಣ ಪುಟ್ಟದಾದರೂ ಮಾಡ್ತಿದ್ದಾರೆ ಅಂತ ಅಂದರೆ ಅದಕ್ಕಿಂತ ಖುಷಿಯಾಗಿರೋದು ಇನ್ನೇನಿರುತ್ತೆ. ಸೊ ಹಾಗೆ ನಾವು ನಮ್ಮ ಓಲ್ಡ್ ಮೆಮೊರೀಸ್ನೆಲ್ಲ ಮಾತಾಡಿಕೊಂಡು ನಾವು ಹಾಗೆ ಮಾಡ್ತಿದ್ವಿ, ಹೀಗೆ ಮಾಡ್ತಿದ್ವಿ ಅಂತೆಲ್ಲ ಹೇಳ್ಕೊಂಡು ನಾವು ಇವಾಗ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಯೂಶಲಿ ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದರೆ ಮೊದಲು ನಾವು ಅಂದ್ಕೊಳ್ಳೋದಿದ್ದು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಸೊ ನಾವಿವತ್ತು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ದಿನನೇ ಆಗಿತ್ತು ಆ್ಯಕ್ಚುಲಿ. ಮೈಸೂರು ಅಂದ ತಕ್ಷಣ ಮೊದಲು ಬೆಟ್ಟ ಅಂತಲೇ ಅನ್ಸೋದು, ಬಿಕಾಸ್ ಏನೇ ಗುಡ್ ಥಿಂಗ್ಸ್ ಆಗಲಿ ಬ್ಯಾಡ್ ಥಿಂಗ್ಸ್ ಆಗಲಿ ಬೇಜಾರಾಗಲಿ ಬೆಟ್ಟಕ್ಕೆ ಒಂದು ರೌಂಡ್ ಹೋಗಿ ಬಂದರೆ ಅದರಲ್ಲಿರೋ ಖುಷಿನೇ ಬೇರೆ. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಬೆಟ್ಟಕ್ಕೆ ಹೋದವ್ರದ್ದು ಲವ್ ಬ್ರೇಕಪ್ ಆಗುತ್ತೆ ಆ್ಯಂಡ್ ಲವ್ ಸಕ್ಸಸ್ ಆಗಲ್ಲ, ಅವ್ರದ್ದು ಮದುವೆ ಆಗಲ್ಲ ಅಂತ ಏನೇನೇನೇನೇನೋ ನಡೀತಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಗಳೇನು? ನನಗಂತೂ ಅಷ್ಟು ಐಡಿಯಾ ಇಲ್ಲ. ತುಂಬ ಹೇಳೋದನ್ನು ಕೇಳಿದ್ದೀನಿ. ನಾವು ಲವ್ ಮಾಡಬೇಕಾದ್ರೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಲವ್ ವಿಚಾರ ಎಲ್ಲ ಹೇಳಿದ್ಮೇಲೆ ನಾವು ಜಾಸ್ತಿ ಬೆಟ್ಟಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಇನ್ ಡೀಟೇಲ್ ಆಗಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನಮ್ಮ ಕಸಿನ್ ಸಿಸ್ಟರ್ ಮೈಸೂರಲ್ಲೇ ಇರೋದ್ರಿಂದ ಹಾಗೆ ಬೆಟ್ಟದಲ್ಲೇ ಇರೋದ್ರಿಂದ ನಾವು ಪಾರ್ಕಿಂಗಲ್ಲಿನೂ ಪಾರ್ಕ್ ಮಾಡಿಲ್ಲ. ಡೈರೆಕ್ಟಾಗಿ ನಾವು ದೇವಸ್ಥಾನದ ಹತ್ರನೇ ಗಾಡಿನ ತೊಗೊಂಡು ಹೋದ್ವಿ. ಹಾಗೆ ಅವ್ರ ಮನೆ ಅಲ್ಲೇ ಇರೋದ್ರಿಂದ ನಮಗೆ ಯಾವಾಗಲೂ ಡೈರೆಕ್ಟಾಗಿ ದರ್ಶನ ಮಾಡಿಸ್ಕೊಡ್ತಾರೆ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅಕ್ಕ, ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ನಮ್ಮನ್ನ ಗರ್ಭಗುಡಿ ಹತ್ರನೇ ದರ್ಶನ ಮಾಡಿಸ್ಕೊಟ್ಟಿದ್ದಕ್ಕೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫ್ರೈಡೇಸ್ ಅಥವಾ ವಾರಗಳಲ್ಲಿ ಯಾವತ್ತೂ ದೇವ ದರ್ಶನ ಮಾಡೋದು ಸಿಕ್ಕಾಬಟ್ಟೆನೇ ಕಷ್ಟ, ತುಂಬಾ ಕ್ಯೂಸ್ ಇರುತ್ತೆ. ಆ್ಯಂಡ್ ಫ್ರೈಡೇ ಆಗಿರೋದ್ರಿಂದ ಹಾಗೆ ತುಂಬ ಜನ ಕೂಡ ಇದ್ರು. ಆಗಿರೋದಕ್ಕೂ ವ್ಯಾಲೆಂಟೈನ್ಸ್ ಡೇ ಆಗಿರೋದಕ್ಕೂ ಜನ ಸಾಗರನೇ ಇದ್ದಾರೆ. ಅದಕ್ಕೆ ನಮ್ಮ ಅಕ್ಕಂಗೆ ಕಾಲ್ ಮಾಡಿದ್ದೀವಿ, ಅವ್ರು ಬಂದು ಸ್ವಲ್ಪ ಡೈರೆಕ್ಟಾಗಿ ದರ್ಶನ ಮಾಡಿಸ್ಕೊಡ್ತಾರೆ. ಬನ್ನಿ ಗೈಸ್, ದರ್ಶನ ಮಾಡ್ಕೊಂಬರೋಣ. ಎಷ್ಟು ವರ್ಷನೇ ಆಯ್ತಾ ಅಪ್ಪು ನಾನು ನೀನು ಬಂದು? ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಹೆಂಗಾಯ್ತಪ್ಪ? ಸಿಕ್ಕಾಪಟ್ಟೆ ರಶ್ ಇದ್ದಾರೆ, ಬಟ್ ನಮಗೆ ಗರ್ಭಗುಡಿ ಒಳಗಡೆ ದರ್ಶನ ಸಿಕ್ತು. ತುಂಬಾ ಖುಷಿ ಆಯಿತು. ಹಾಗೆ ನನಗೆ ಮಡ್ಲಕ್ಕಿ ಕೂಡ ಕೊಟ್ಟರು, ಅರ್ಚನೆ ಮಾಡಿರೋ ಕುಂಕುಮ ಹಾಗೆ ಹೂವು ಎಲ್ಲ ಕೊಟ್ಟರು. ಸೊ ಹ್ಯಾಪಿ. ಆಫ್ಟರ್ ಲಾಂಗ್ ಟೈಮ್ ಬಂದ್ರೂ ಕ್ವಿಕ್ಕಾಗಿ ದರ್ಶನ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಅಕ್ಕ. ಭಾಗ್ಯಲಕ್ಷ್ಮಿ ಮುನ್ನಿರ್ದಮನ ಚಿನ್ನವಾಗಿ ಬೆಳಗಾಗಿ ಹಣ ಕಾಸು ಐಶ್ವರ್ಯ ಲಕ್ಷ್ಮಿ ಕಾಲ ಕೊಟ್ಟು ದುಷ್ಟ ದೂರ ಮಾಡಿ ಈ ವಸ್ತುಗಳ ಪುಟ್ಟಿಗೆ ತಾಯಿ ಜಗನ್ಮಾತೆ ಒಂದು ಮಕ್ಕಳ ಭಾಗ್ಯ ಪರವಾದ ಲಕ್ಷ್ಮಿ ಭಾಗ್ಯಲಕ್ಷ್ಮಿ. ಯಾವುದೇ ದೃಷ್ಟಿ ಇರುವ ತಾಯಿ ನೆನೆಸ್ಕೊಂಡ್ರೆ ಬೇಡಿಕೊಳ್ಳುವ ಉದ್ಯೋಗದಲ್ಲಿ ತಂದೆ ತಾಯಿಗೆ ಮೈಕಲ್ ಮಹೇಶ್ವರ ಬೆಟ್ಟ ಹಾಗೂ ಕೊಂಗಲ್ಯ ಮಲ್ಲ ಕಬ್ಬಳ್ಳಮ್ಮ ತಿರುಗಿ ಮಲ್ಲಿಕಾರ್ಜುನ ತಾಯಿ ಜಗನ್ಮಾತೆ ಹಣ ಕಾಸು ಯಾವುದೇ ಬೇಡಿಕೆ ಈಡೇರಿಸಿ ದುಷ್ಟರ ದೂರ ಮಾಡಿ ಮೈಕಲ್ ಮಹೇಶ್ವರ ಕಬ್ಬಳ್ಳಮ್ಮ ಯಾವುದೇ ಕಾಟಕದ ಕೊಳಗೆ ಶನಿ ರಾಜೇಶ್ವರ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಇಲ್ಲಿಂದ ಎಲ್ಲೆಲ್ಲಿಗೆಲ್ಲ ಹೋಗ್ತೀವಿ ಅಂತ ಪೂರ್ತಿ ವ್ಲಾಗ್ನ ನೋಡಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗಲೇ ಇವತ್ತು ನಮ್ಮ ಒಂದಷ್ಟು ಮೆಮೊರೀಸ್ಗಳನ್ನ ರೀಕಾಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಜಸ್ಟ್ ವಿಸಿಟ್ ಮಾಡೋಣ, ಲಲಿತ್ ಮಹಲ್ನ ವಿಸಿಟ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನನಗೊಂದು ಸರ್ಪ್ರೈಸಿಂಗಾಗಿ ಲಂಚ್ನ ಅರೇಂಜ್ ಮಾಡಿದರು. ಬಟ್ ನನಗದು ಐಡಿಯಾನೇ ಇರಲಿಲ್ಲ. ಪ್ರಶಾಂತ್ ಅವ್ರು ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.
ಈ ಥರ ಸಣ್ಣ ಪುಟ್ಟ ಸರ್ಪ್ರೈಸಸ್ಸು ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ನನಗೆ ಈ ಥರ ಸಣ್ಣ ಪುಟ್ಟ ಸರ್ಪ್ರೈಸಸ್ ತುಂಬಾ ಇಷ್ಟ ಆಗುತ್ತೆ. ನನಗೆ ಎಂಟ್ರಿ ಆಗೋವರೆಗೂ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಸ್ಟಿಲ್ ಬಂದು 4-5 ಇಯರ್ಸ್ ಆಗ್ತಾ ಇದೆ ಗೈಸ್. ಇಲ್ಲೇ ನಾವು ಫೋಟೋಶೂಟ್ ಎಲ್ಲ ಮಾಡಿಸಿದ್ದು. ನಮ್ಮ ಪತಿದೇವರು ನನಗೋಸ್ಕರ ಸರ್ಪ್ರೈಸ್ ಆಗಿ ಫೋಟೋಶೂಟ್ ಎಲ್ಲ ಪ್ಲಾನ್ ಮಾಡಿದ್ರು. ನಮ್ಮ ವೆಡ್ಡಿಂಗ್ ಫೋಟೋಶೂಟ್ ಇಲ್ಲೇ ಆಗಿತ್ತು. ಎಲ್ಲೇ ಹೇಳ್ಕೊಡೋಣ, ಪಾರ್ಕ್ ಮಾಡಿಬಿಡ್ತೀರಾ? ಇದೇನು ಸರ್ಪ್ರೈಸಾ? ಸರ್ಪ್ರೈಸ್ ಸರ್ಪ್ರೈಸ್ ಹೇಗಿದೆ? ಚೆನ್ನಾಗಿದೆ. ಫೋಟೋಶೂಟ್ ಬಂದಾಗಿಲ್ಲ, ಏನು ಮಾಡೋದಿಲ್ಲ. ಇದು ನೈಟ್ ವ್ಯೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಕ್ಕಿಗಳ ಸ್ಟೆಪ್ಸ್ ನೋಡ್ಕೊಂಡು ನೋಡಿ. ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತಾರೆ. ದೂರ ನಿಂತ್ಕೊ. ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಇಲ್ಲಿ. ಕಾಫಿ ಟೀ ಕುಡಿಯೋಣ. ಗೈಸ್, ಆರ್ಡರು ಎಷ್ಟು ಮಿನಿಟ್ ಆಗುತ್ತಪ್ಪ? 20-25 ಮಿನಿಟ್ಸ್. ಸೊ ಅದಕ್ಕೆ ಹಪ್ಪಳ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ಇವ್ರು ನೋಡಿದ್ರೆ ನಾನ್ ವೆಜ್ ಆರ್ಡರ್ ಮಾಡಿದ್ದಾರೆ. ಫುಲ್ ಕನ್ಫ್ಯೂಸ್ ಆಗ್ಬಿಟ್ರು. ಹೇಗಿದೆಪ್ಪ? ಅವಾಗೆಲ್ಲ ಇಲ್ಲಿ ಅಪ್ಪ ನರ್ತಕಿಯರು ಡ್ಯಾನ್ಸ್ ಮಾಡ್ತಿದ್ರು. ಗೈಸ್, ಬಾರಿದೆ ನೋಡಿ. ಸರ್ಪ್ರೈಸ್ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಸೊ ಗೈಸ್, ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಅಂತಲ್ಲ ಗೊತ್ತಲ್ಲ, ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಗೈಸ್ ಆನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್.